ಅಲ್ರಿ ಇವ ಕಳಿ ಹಾಲು ಕುಡ್ಸತ್ತಕ್ಕೆ ಇವ ಅವ್ರು ಇಟ್ಟತ ನೋಡ್ರಿ ಇಲ್ಲ ಹಿಂಗ ಡಾಬ್ ಬಾಂಬ್ ಬೀಳ್ತಾರ ಚೆತ್ತ ಬೀಳ್ತಾರ ಏನು ನಿಮ್ಮ ಡೊಳ್ಳಿನ ಹಾಡಿಕೆ ಅದ ಇದು ಡಾಂಬರಾಟ ಅಲ್ಲ ನಿಂಗ ಅಂತಿ ಅಂತ ತಿಳ್ಕೊಂಡು ಮೊದಲೇ ಹೇಳ್ಯಾರ ಅವ್ರು ಅವ್ರಿಗೆ ಗೊತ್ತದ್ರಿ ನಂದು ಕುಂತು ಭಕ್ತಿ ಮಾಡಿರ ನಿಂತ ಕೇಳ್ತಾನ ನಿಂತ ಭಕ್ತಿ ಮಾಡಿರ ಕುಣದ್ಯಾಡಿ ಕೇಳ್ತಾನ ಹಾ ರೀ ಆ ಎಲ್ಲಾ ಭಕ್ತಿ ಒಳಗ ಬಾಳ ಫರಕ್ ಅದಾವ ಫರಕ್ ಅದಾವ ಇಂತ ಕಿಡಿಗೇಡಿದೆ ಅಂತ ಮೊದಲು ಹೇಳ್ಯಾರ ಅವ್ರು ಹೌದು ಇರ್ಲಿ ತಮ್ಮ ಎಲ್ಲಾ ನನ್ನ ಕೂಡಿದಂತ ಹಿರಿಯರಲ್ಲಿ ಏನ್ ಕೇಳೋರದ್ರಿ ಬಯಾರ ಇದು ಹಡಲಗೆರೆ ಸಂಘದ ವತಿಯಿಂದ 2ನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೌದು ಹೌದು 2ನೇ ಸಂದಿನ ನಮಸ್ಕಾರಗಳನ್ನು ಹೇಳಿ ಹೇಳಿ ಅದಕ್ಕ ಒಂದು ಕಡೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಅಣ್ಣ ಬಸವಣ್ಣವ್ರು ಒಂದು ಮಾತನ್ನ ಹಿಂಗ ಹೇಳ್ತಾರ ಏನ್ ಹೇಳಿದ್ರಿವ ಅಣ್ಣ ಬಸವಣ್ಣವರು ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡವನಯ್ಯ ಹೌದು ಹೌದು ಒಳ್ಳೆಯವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡುಬಡವನಯ್ಯ ಎನ್ನ ಕಾಲೇ ಕಂಬ ದೇಹ ದೇಗುಲ ಹೌದು ನಾ ಶಿರವೇವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂದ್ರವ್ರು ಹೌದೇವ ಹೌದು ಹೇಳ್ಯಾರಲ್ಲವ ಮಾತು ಇದೇ ಮಾತು ಯಾಕೆ ಹೇಳಿದ್ರಿವ ಇದೇ ಮಾತನ್ನ ಯಾಕೆ ಹೇಳಿದ್ರು ಯಾಕೆ ಗಪ್ರ ಹುಡುಗ್ರೆ ಗಪ್ರ ಅಲ್ಲಿ ಕುರ್ಕುರಿ ಕುಡ್ಲತ್ತಾರ ಹೋರಲ್ಲಿ ಹಿಂದ ಅಣ್ಣ ಬಸವಣ್ಣವ್ರು ಮಾತು ಎಷ್ಟು ಚಂದ ಹೇಳಿದ್ರು ನೋಡು ಹಾ ಯಾಕೆ ಹೇಳಿದ್ರಿವ ಇದು ಮಾತ ಗುರುವಿಗೆ ಮಾತು ಹೇಳ್ಯಾರ ಬೀರಣ್ಣ ಏನಂತ ಹೇಳಿದ್ರು ಭಗವಂತ ಉಳ್ಳವರು ಗುಡಿ ಗುಂಡಾರ ಮಸೀದಿ ಮಂದಿರ ಕಟ್ಟುತ್ತಾರ ಹೌದು ಕಟ್ಟುತ್ತಾರ ಆದ್ರ ಅಂತವೆಲ್ಲ ಕಟ್ಟಲಾಕ ನನ್ನಿಂದ ಸಾಧ್ಯ ಇಲ್ಲ ನಾ ಭಕ್ತಿ ಒಳಗ ಬಹಳ ಬಡವದಿನಿ ಭಗವಂತ ಅಂದವ ಹೌದಪ್ಪ ಹೌದವ ಹೌದು ನಾನು ಎಲ್ಲರಿಗಿಂತ ಬಹಳ ಸಣ್ಣವದೀನಿ ಬಹಳ ಸಣ್ಣವ ನನ್ನ ಕಾಲ ಒಯ್ದು ಕಂಬ ಮಾಡ್ಕೋ ದೇಹ ಒಯ್ದು ದೇಗುಲ ಮಾಡ್ಕೋ ಹೌದವ ಹೌದು ನನ್ನ ಶಿರ ಒಯ್ದು ನೀನು ಕಳಸ ಮಾಡ್ಕೋರೋ ಭಗವಂತ ಅಂದ ಹೌದವ ಹೌದು ನೋಡು ಅಷ್ಟು ಚಂದ ಗುರುವಿಗೆ ಮಾತು ಹೇಳ್ಯಾರ ಹೌದು ಇವತ್ತ ಅಂತ ಗುರುವಿನ ಮಾತಿನ ಮೇಲೆ ವಿಶ್ವಾಸನ ಇಟ್ಟುಕೊಂಡು ಇವತ್ತು ನಾವು ನೀವು ಎಲ್ಲಾರು ನಡಿಬೇಕಾಗ್ಯದ ಹೌದವ ಹೌದು ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಬಹಳ ಚಂದ ಕೂಡಿರಿ ಕೂಡ್ಯಾರ ಎಡ್ಡು ಮ್ಯಾಳನ ಬಹಳ ಚಂದ ಕೂಡ್ಸಿರಿ ಎಡ್ಡು ಮ್ಯಾಳ ಬಾರಿ ಕುಡ್ಸ್ಯಾರ ಬಾರ್ಸ್ಯಾರವ್ರು ಬಾರಿ ಕುಡ್ಸ್ಯಾರ ಮತ್ತ ಎಡ್ಡು ಮ್ಯಾಲಿಗೆ ಜಗಳ ಹತ್ಯಾದ ಹತ್ಯಾದ ದೊಡ್ಡ ಬಡದಾಟ ಹತ್ಯಾದ ಎಂತ ಜಗಳ ಹತ್ಯಾದ ಎಂತದ ಜಗಳವ ಇದು ನೀ ಯಾ ಜಗಳ ತಿಳ್ಕೊಂಡಿ ನಮ್ಮ ಜಗಳ ಬೇರೆ ಕೊಡ್ಲಿ ಬಡಿಗಿ ಹತಾರ ಇಂತ ಜಗಳ ನಮ್ಮ ಎಂತಾವಲ್ಲ ಮಾಡ್ಲಕ್ ರೆಡಿ ಅದೇವೆ ಸರ್ ಅಂತ ಮಾಡ್ಲಕ್ ಅವರು ರೆಡಿ ಅದಾರ ರೆಡಿ ಅದಾರ ಕುಂತಾರ ಅವರು ರೆಡಿ ಅದಾರ ಹೌದು ಇವತ್ತ ಅಂತ ಜಗಳ ನಡಿಬಾರ್ದ ತಿಳ್ಕೊಂಡು ಏನ್ ಮಾಡ್ಯಾರವ ಇಲ್ಲಿ ಇದು ಜ್ಞಾನನ ಜಗಳ ನಡಿಲ ತಿಳ್ಕೊಂಡ ಮುತ್ತೂರು ಮ್ಯಾಳ ಒಂದು ಹಡಲಗೆರೆ ಮ್ಯಾಳ ಕೂಡ್ಸ್ಯಾರ ಜ್ಞಾನದ ಜಗಳನು ಹಚ್ಚಾರ ಹೌದಿಲ್ಲ ಹೌದು ಬಹಳ ಚಂದ ಹಚ್ಚಾದ ಹೌದು ಇಲ್ಲಿ ಹೆಂಗ ನಡೀತದ ಹೆಂಗ ಬಡದಾಡ್ತದ ಹೆಂಗ ಬಡದಾಡ್ದು ಗೊತ್ತಾಗ್ತದ ಹೌದು ಇರ್ಲಿ ಈಗಾಗಲೇ ನಮ್ಮ ಸರ್ಜೋಡಿ ಕಲಾವಿದ್ರು ಮಾಲವನ್ನರು ಎಟ್ಟು ಕಡ್ದದ ಅಟ್ಟೆ ತುರ್ಸ್ಕೊಳ್ಳೋ ವ್ಯವಹಾರ ನಡೆದದ ಈಗ ಮಾಡ್ಯಾರ ಅಟ್ಟೆ ಹೇಳ್ಯಾರ ಹೌದಿಲ್ಲ ಏನು ಮಾತುಗಳ ಕಡಿಮೆ ಆಗ್ಬೇಕು ಪದಗಳನ್ನ ಜಾಸ್ತಿ ಆಗ್ಬೇಕಂತ ಹೇಳ್ಯಾರ ಜಾಸ್ತಿ ಆಗಬೇಕಂತ ತಿಳ್ಕೊಂಡು ಬಹಳ ಮಾತು ಒಯ್ಲಾರ್ದನೆ ನೇರವಾಗಿ ವಿಷಯಗಳನ್ನ ಮಾತಾಡುದಾರ ಏನ್ ಮಾತಾಡೋರಿದ್ರಿ ವಿಷಯ ಏನು ಮಾತಾಡುದವ ನಿಮ್ಮ ಒಂದು ಪರ್ಮಿಷನ್ ತಗೊಂಡ ದೈವದ ಅಪ್ಪಣೆ ಒಂದು ಅಪ್ಪಣೆ ತಗೊಂಡು ನಮ್ಮ ಮಾಲವನ್ನವರು ಒಂದು ವಿಷಯಗಳನ್ನ ಪ್ರಶ್ನೆ ಕೇಳಿದ್ರು ಏನಂತ ಕೇಳಿದ್ರಿ ಸೋರು ಯಾನ ಪ್ರಶ್ನೆ ಕೇಳಿದ್ರು ಏನ್ ಕೇಳಿದ್ರು ಪ್ರಶ್ನೆ ಉತ್ತರ ಬರ್ತಿತ್ತಂದ್ರ ಬರ್ತದ ಅನ್ಬೇಕು ಇಲ್ಲಂದ್ರ ಇಲ್ಲ ಅನ್ಬೇಕು ಹೌದವ ಹೌದು ಹಿಂಗ ಕೇಳ್ಯಾರ ಇಷ್ಟೇವಾದ ಬಹಳ ಜಗಳ ಇಲ್ಲಿದ್ರೊಳಗ ಯಾನ ಕೇಳಿದ್ರು ಏನ್ ಕೇಳಿದ್ರವ ಅಮೋಘ ಸಿದ್ಧನ ಒಂದು ಗುರುತ ಏನದ ಹೌದು 3 ಏಣ ಒಂದು ಮುತ್ತೇಳಿ ಐತಿ ಮತ್ತ ಮಾಳಿಂಗ್ರನ ಗುರುತ ಏನದ 2 ಏಣ ಒಂದು ಮುತ್ತೇಳಿ ಐತಿ ಅದ ಹೌದು ಹಿಂಗ ಒಂದ ಅಮೋಘ ಸಿದ್ಧನ ಸಂತತಿ ಒಳಗ ಒಬ್ಬ ಸಿದ್ಧಗ ಜಾಡಿ ವಚ್ಚಾರ ಹೌದು ಒಂದು ಸೈಡ್ 2 ಏಣ ಒಂದು ಮುತ್ತೇಳಿ ಅದ ಇನ್ನೊಂದು ಸೈಡ್ 3 ಏಣ ಒಂದು ಮುತ್ತೇಳಿ ಐತಿ ಅದ ಹೌದು ಫೋಟೋ ಹೊಡ್ರಿ ಹುಡುಗ್ರಿ ಎಲ್ಲಿ ಹೋದು ನಮ್ಮ ಹುಡುಗರು ಸರ್ ಐತಲ್ರಿ ಇದು ಲಾಕ್ ತೆಗೆದು ಕೊಡ್ರಿ ಸರ್ ಇರ್ಲಿ ಬಿಡು ಫೋಟೋ ರಗಡದಾವು ಇರ್ಲಿ
ಅದ ಯಾವ ಸಿದ್ಧಗದ ಎದರ ಸಲುವಾಗಿ ಯಾವ ಊರೊಳಗ ಹಾ ಐತಿ ಅಂತ ಹೇಳಿ ಕೇಳ್ಯಾರ. ಆ ಎಡ್ಡು ಸೈಡ್ ಒಂದೊಂದು ಏನೋ ಒಂದೊಂದು ಮುತ್ತೇಳಿ ಅದ ಆ ಎಡ್ಡು ಗುರ್ತ ಒಂದೇ ಜಾಡಿ ಒಳಗದ ಯಾವ ಸಿದ್ಧಗ ಯಾವ ಊರೊಳಗ ಅದ ಹೌದು ಐತಿ ಅಂತ ಕೇಳ್ಯಾರ ಅನ್ನುವಂತ ಒಂದು ವಿಷಯಗಳನ್ನ ಕೇಳ್ಯಾರ. ಹೌದು ಆ ಬರುದಿಲ್ಲ ಅಂತೇಳಿ ತಂಗಿ ವಾದೇನಿಲ್ಲ. ಹಾ ಮಾಡುವನ್ನೋರ ಒಂದ್ ವಿಷಯ ಅದ ನಿನಗ ಏನ್ ಹೇಳೋದ್ರಿ ಸರ್ಗೆ ಬರ್ತಾದಂದ್ರ ಬರ್ತಾದ ಅನ್ನೋದು ಇಲ್ಲ ಇಲ್ಲ ಅನ್ನೋದು. ಹೌದಾ ಅಣ್ಣರಿಗೆ ಒಂದು ಮಾತು ಹೇಳ್ತೀನಿ ಮಾಡು ಸರ್ಗಿ. ಏನ್ ಹೇಳೋದ್ರಿ ಆ ಬರುದಿಲ್ಲ ತಿಳ್ಕೊಂಡು ಕೈ ಎತ್ತು ತಂಗಿ ಅಲ್ಲಿದು ಆದ್ರ ಅಣ್ಣನ ಕೈ ಎತ್ತಿಸ್ತೀನಿ ಕರ ತಂಗಿ ಕೈ ಎತ್ತಿ ಎಂದು ಎತ್ತಿಲ್ಲದು. ಹೌದು ಎಂದೂ ಎತ್ತೋದು ಇಲ್ಲ ಏನು ಮುಂದೆ ಎತ್ತಾನ ಹಿಂದೂ ಎತ್ತಲ್ಲ. ಯಾಕಂದ್ರೆ ಅದು ನಿನ್ನ ಕೈಯಾಗ ಸಾಲಿಯಾಗಿ ಅದು ನಿನ್ನ ತಲೆಯಾಗಿರ್ಲಿ. ಹೌದಾ ಏನೋ ಹಾ ತಮ್ಮ ಅಣ್ಣನ ಕೈ ಸಾಲಿಗೈತಿ ಸಾಲಿ ನಿನ್ನ ಕೈಯಾಗ ಆಗ್ಯದ. ಹಾ ಕರೆ ನಿನಕಿತ್ತ ಒಂದು ವಿಷಯದೊಳಗ ಮುಂದೆ ಇಡ್ತೀನಿ ಹೆಜ್ಜಿ ಕರೆ ಹಿಂದಕ್ಕೆ ನಾ ಕೈ ಎತ್ತು ಮಗಳಲ್ಲ. ಹೌದು ಒಂದು ಡಾವ್ ಹೆಚ್ಚಿಗೆ ಕಲ್ತೀವ್ರಿ ಸರ್ ಹೆಚ್ಚಿಗೆ ಕಲ್ತಿದೇವಿ. ಹೌದು ಆ ಯಾವ ಸಿದ್ಧಗ ಜಾಡಿ ಅದಪ್ಪ ಅಂತ ಕೇಳಿದ್ರ ಯಾವ ಸಿದ್ಧಗೈತ್ರಿ ಆ ಭೂತಾಳ ಸಿದ್ಧಗ ಜಾಡಿ ಅದ ಅಂತ ನಮಗ್ ಗೊತ್ತದ. ಹೌದಾ ಯಾವ ಸಿದ್ಧಗ ಭೂತಾಳ ಸಿದ್ಧಗ ಜಾಡಿ ಐತಿ ಅಂತ ಹೇಳಿ ನಮಗ ಗೊತ್ತೈತಿ. ನಮಗ ಗೊತ್ತದ. ಹೌದು ಆ ಒಂದು ಸೈಡ್ ಯಾಡ್ ಏನೋ ಒಂದು ಮುತ್ತೇಳಿ ಅದ. ಹಾ ಇನ್ನೊಂದು ಸೈಡ್ 3 ಏನೋ ಒಂದು ಮುತ್ತೆ ಐತಿ. ಒಂದು ಮುತ್ತೇಳಿ ಅದ ಭೂತಾಳ ಸಿದ್ಧಗ ಈ ಜಾಡಿ ಹೊಚ್ಚಾರ ಅಂತ ನಾ ಹೇಳಕತ್ತೀನಿ. ಹೌದು ಅಂದಾಗ ನಿನಗ ಒಂದು ಮಾತು ಹೇಳ್ತೀನಿ. ಏನ್ ಹೇಳೋದ್ರಿ ಇದು ತಂಗಿ ವಿಷಯ ತಪ್ಪಿತ್ತಂದ್ರ ಹೇಳೋದೇ ಮಾಡೋದು ಯಾಕ್ರಿ. ಹೌದಾ ಒಟ್ಟ ಹೇಳೋದೇ ಮಾಡಿದ್ದು ಬುಕ್ ನಾ ಅನ್ನಂಗಿಲ್ರಿ ಅವ್ರ ಬುಕ್ ಅಂದಿಲ್ಲ. ಹಾ ಕಮಿಟಿ ಅವರು ನೀವ್ ಅಂತೀರಿ ಅವ್ರ ಹಂಗ ಅಂದಿಲ್ರಿ. ಯಾಕಂದ್ರ ನಾವ್ ಮತ್ ನಮ್ ಬೈಲ ತಪ್ಪ ಹೋಗಬೇಡ್ದು. ಹೌದು ಇಲ್ಲ ಅವ್ರನ್ನ ಕೇಳ್ರಿ ಅಂದ್ರ ನನ್ನ ಬೈಲಿ ಮತ್ತ ನೀವು ಬುಕ್ ಅನಿಸ್ಬೇಡ್ರಿ. ಹಾ ಅದು ಬುಕ್ದಾಗ ತೋರಿಸ್ತಾರೋ ಪುಸ್ತಕದ ಮಸ್ತಕದ ನನಗ್ ಗೊತ್ತಿಲ್ರಿ. ಇಲ್ಲ ಅಕ್ಕೋರ ಅವ್ರು ಕಮಿಟಿ ಅವ್ರು ಏನಂತಾರ ಗೊತ್ತನ್ರಿ ನಮ್ಮ ಹೊಲ 100 ಎಕರೆ ಆದ್ರೆ ನಂಬವ್ರು ಯಾರು ಅದಕ್ಕೆ ಉತ್ತಾರ ಬೇಡ್ತಾರ ಅವ್ರು. ಉತ್ತಾರಿ ನೀವ್ ಕೇಳುದದ ಇದು ವಿಷಯ ತಪ್ಪಿತ್ತಂದ್ರೆ ಹಿಂಗ ಅಲ್ಲ ತಂಗಿ ಹಿಂಗ ಅದ ತಿಳ್ಕೊಂಡು ತಂಗಿ ವಿಷಯ ತಪ್ಪ ಅಲ್ಲಗಳದ ವಿಷಯಗಳನ್ನ ನೀವು ಮಾತಾಡ್ಬೇಕು. ಮಾತಾಡ್ಬೇಕು ಕರೆಕ್ಟ್ ಇತ್ತಂದ್ರೆ ಒಪ್ಕೋಬೇಕು. ಹೌದು ಹೌದಲ್ಲ ಹೌದು ಇಷ್ಟದ. ಇನ್ನ ಅನ್ನ ಕೇಳ್ಯಾನ ಅಂತ ತಿಳ್ಕೊಂಡು ಹಾ ಅಣ್ಣ ಕೇಳಲ್ಲ ನೀವು ಕಲ್ಲ ಅನ್ನ ಕೇಳ್ಕೊತ ಹೋಗಲ್ಲ ತಂಗಿನಿ ಹೇಳ್ಕೊತ ಹೋಗಂದ್ರ ಹಂಗೂ ಅದ. ಹಂಗೂ ರೆಡಿ ಅನ್ನ ಕೇಳ್ಯಾನ ಅಣ್ಣನ ಬುದ್ಧಿ ಎಷ್ಟದ ತಂಗಿನಿ ತಿಳ್ಕೊಬೇಕಾಗ್ಯದ. ನೀವು ವಿಷಯಗಳನ್ನ ಕೇಳ್ರಿ ಎಲ್ಲಾರು ಜೋರಾಗಿ ಇಟ್ಟಾರೆ ಅಣ್ಣ ಒಂದು ಪ್ರಶ್ನೆ ಕೇಳುದ. ಹೌದು ಅವರು ಯಾವಾಗ ಹತ್ತ ಕೂತಾರ ಬೆಂಕಿ ಬೆಂಕಿ ಹತ್ತದೇವ ಹೆಂಗ ಕೇಳುದದ ಏನ್ ಕೇಳಾರದ್ರಿ ಅವ್ರ ಹೆಂಗ ಕೇಳಾರ ವಿಷಯಗಳನ್ನ ಹಂಗೆ ಕೇಳುದದ. ಹಂಗೆ ಕೇಳೋದು ಹಾಲ ಮತದೊಳಗ ವಿಷಯಗಳನ್ನ ಬುಕ್ ಅನ್ಬೇಡ್ರಿ ಮತ್ತ ನಂದಕ್ಕ. ನಮ್ಮದು ಬುಕ್ ಇಲ್ರಿ ಸಿದ್ಧಾಟಿಗೆ ಯಾವಾರ ನಮ್ಮದು. ಯಾಕಂದ್ರ ಮತ್ತ ಹೇಳುವಾಗ ವಿಷಯಗಳನ್ನ ಮಾತಾಡುವಾಗ ಹೇಳಿ ಮಾತಾಡೋದು ಬಾಳ ಚಲೋ ಅದ. ಹೌದಿಲ್ಲ ಹೌದು ಆ ಹಾಲ ಮತದೊಳಗ ಸಿದ್ಧಾಟಿಗೆ ರೂಪದೊಳಗ ಎಲ್ಲಾರ್ಗಿ ಗೊತ್ತಾಗಬೇಕು. ತಿಳಿಬೇಕು ಹೆಂಗ್ರಿ ಹೊನ್ನೂರು ಬೀರಪ್ಪ ಹೊನ್ನೂರು ಬೀರಪ್ಪ ಮತ್ತು ಮಾಯವ್ವ ಅಕ್ಕ ಮಾಯವ್ವ ಹೊನ್ನೂರು ಬೀರಪ್ಪ ಮತ್ತು ಮಾಯವ್ವನ ಸೇವಾ ಹೌದು ಯಾರು ಒಬ್ಬ ಹಾಲು ಮತದೊಳಗ ಭಕ್ತ ಮಾಡ್ತಿದ್ದ. ಹೌದು ಒಬ್ಬ ಹಾಲು ಮತದೊಳಗ ಭಕ್ತ ಮಾಡ್ತಿದ್ದ. ಹಾಲು ಮತದೊಳಗ ಹೊನ್ನೂರು ಬೀರಪ್ಪ ಮತ್ತು ಮಾಯಕ್ಕನ ಸೇವಾ ಮಾಡ್ತಿದ್ದ. ಹೌದು ಅವನ್ ಭಕ್ತಿ ಬಹಳ ಪ್ರಭಾವ ಬೀರಿತ್ತು. ಬಹಳ ಅವನ ಭಕ್ತಿ ಹೆಚ್ಚಾಗಿತ್ತು ಬಹಳ ಲೀಡ್ ಆಗಿತ್ತು. ಹೌದು ಇವನ ಭಕ್ತಿಗೆ ಮೆಚ್ಚಿ ಬೀರ್ ದೇವರ ಮಾಯಕ್ಕ ಕೇಳ್ತಾರ ಭಕ್ತನಿಗೆ. ಏನಂತ ಕೇಳಿದ್ರು ಭಕ್ತಗ ಭಕ್ತ ಭಕ್ತ ನಿನ್ನ ಭಕ್ತಿಗೆ ನಾವು ಮೆಚ್ಚಿದೇವಿ. ಮೆಚ್ಚಿದೇವಿ ನೀ ಏನು ವರ ಬೇಡ್ತಿ ಬೇಡ ನಾವು ಇವತ್ತು ಕೊಡ್ಲಾಕ ಸಿದ್ಧದೀನಿ ಅಂದ ಯಾರು ಬೀರಪ್ಪ ಮತ್ತು ಮಾಯವ್ವ ಅವಾಗ ಭಕ್ತಂದ ಏನತ್ತ ನೀವ ನನಗೇನೋ ಬೇಕಾಗಿಲ್ಲ. ನಾ ಎಲ್ಲಿ ಇರ್ತೀನಿ ನನ್ನ ಊರು ಯಾವಾಗ ನೋಡು ಅಲ್ಲಿಗೆ ನೀವು ಬೆನ್ನ ಹತ್ತಿ ಬರಬೇಕು ಅಂದ ಯಾರು ಭಕ್ತ. ಹೌದು ನೀವು ಇಬ್ರು ಬೆನ್ನ ಹತ್ತಿ ಬರ್ಬೇಕಂದ. ನೀವು ಬೀರ್ದೇವ್ರ ಮಾಯಮ್ಮ ಬೆನ್ನ ಹತ್ತಿ ಬರ್ಬೇಕಂದ. ಹೌದು ಅವಾಗ ಹುಡುಗ್ರಿ ಗಪ್ರಿ ಸುಮ್ಕೊಡ್ರು. ಅವಾಗ ಭಕ್ತನ ಮಾತಿಗೆ ಬೆಲೆ ಕೊಟ್ಟ. ಹೌದು ಬೀರ್ದೇವರ ಮಾಯಮ್ಮ ಏನ್ ಮಾಡ್ಯಾರ ತಾವಿದ್ದಿರುವಂತ ಸ್ಥಾನ ಬಿಟ್ಟು ಭಕ್ತನ ಭಕ್ತಿಗೆ ಮೆಚ್ಚಿ ಆ ಭಕ್ತನಿಂದ ಬೆನ್ನ ಹತ್ತಿ ಹೋಗ್ಯಾರ. ಹೌದು ಹೋಗ್ಯಾರ ಹೌದು ಆ ಭಕ್ತನ ಹೆಸರೇನು ಯಾವ ಊರ ಆ ಊರಾಗ ಹೋಗಿ ನೋಡಿದ್ರೆ ಈಗ ಮಾಯವ್ವ ಮತ್ತು ಬೀರದೇವ್ರ ಗುಡಿ ಅದ ಐತಿ. ಭಕ್ತ ಯಾರು ಊರ್ ಯಾವುದು ಜಿಲ್ಲಾ ಯಾವುದು ತಾಲೂಕ್ ಯಾವುದು ಬೇಕೇ
ಈ ಸದ್ದು ಹೋಗಿ ನೋಡಿದ್ರು ಬೀರಪ್ಪ ಮತ್ತು ಮಾಯಮ್ಮನ ಗುಡಿ ಭಕ್ತತನ ಹೊಲದಾಗ ಕಟ್ಕೊಂಡಾನ. ಹೌದೈತಿ. ಇಷ್ಟು ವಿಷಯ ಸಿದ್ಧಾಂತ ಹೋಗಿ ನೋಡಿದ್ರು ಕಾಣಿಸ್ಬೇಕು, ಸಿಗಬೇಕು. ಹೌದು ಹೌದಿಲ್ಲ? ಹೌದು. ಆ ತಂಗಿ ವಿಷಯ ಹೆಂಗ ಮುರಿದ ಅಣ್ಣ ಮಾತಾಡ್ತಾನ. ಹಾ ನಾ ಬರಂಗಿಲ್ಲ ಬಿಡಂಗಿಲ್ಲ ಅಂತ ಅಣ್ಣನ ಮೇಲೆ ವಾದಿಲ್ಲ. ಹೌದು. ಆ ಶಾನೆ ಅದಾರ ಹೆಂಗ ಮಾತಾಡ್ತಾರ ಒಂದು ಗೊತ್ತಾಗ್ತದ. ಹೌದು. ಬಹಳ ಮಾತಾಡ ದೈವಿಕ ಬೇಸರುವಂತ ವಿಶೇಷ ಇಲ್ಲ. ನಾಲ್ಕು ನೋಡಿ ಚಾಲ ಹಾಡಿ ಹಾಡಿ ಮತ್ತ ಸರ್ಜೋಡಿ ಕಲಾವಿದರಿಗೆ ಪಾಳಿ ಕೊಡು. ಆಗಲಿ ಆಗಲಿ.